ಎಲ್ಲರಿಗೂ ನಮಸ್ಕಾರಗಳು. 8ನೇ ತರಗತಿ ಭಾಗ 1ರ ನೈಸರ್ಗಿಕ ಸಂಪನ್ಮೂಲಗಳು ಎಂಬ ಅಧ್ಯಾಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪರಿವಿಡಿ. ನೈಸರ್ಗಿಕ ಸಂಪನ್ಮೂಲಗಳು ನೀರು, ಮಣ್ಣು, ಅರಣ್ಯಗಳು, ವನ್ಯಜೀವಿಗಳು, ಪಳೆಯುಳಿಕೆ ಇಂಧನಗಳು ಹಾಗೂ ಖನಿಜ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ 2 ವಿಧ: ಜೈವಿಕ ಸಂಪನ್ಮೂಲಗಳು ಹಾಗೂ ಅಜೈವಿಕ ಸಂಪನ್ಮೂಲಗಳು. ಜೈವಿಕ ಸಂಪನ್ಮೂಲಗಳಲ್ಲಿ ಅರಣ್ಯಗಳು ಹಾಗೂ ವನ್ಯಜೀವಿಗಳನ್ನು ನಾವು ಕಾಣಬಹುದು. ಅಜೈವಿಕ ಸಂಪನ್ಮೂಲಗಳಲ್ಲಿ ನವೀಕರಣಗೊಳ್ಳುವ ಸಂಪನ್ಮೂಲಗಳು ಹಾಗೂ ನವೀಕರಣಗೊಳ್ಳದ ಸಂಪನ್ಮೂಲಗಳನ್ನು ನಾವು ನೋಡಬಹುದು. ನವೀಕರಣಗೊಳ್ಳುವ ಸಂಪನ್ಮೂಲಗಳಲ್ಲಿ ಬರಿದಾಗದ ಸಂಪನ್ಮೂಲಗಳು ಹಾಗೂ ಬರಿದಾಗುವ ಸಂಪನ್ಮೂಲಗಳು ಎಂಬ 2 ವಿಧಗಳನ್ನು ನಾವು ಕಾಣಬಹುದು. ಬರಿದಾಗದ ಸಂಪನ್ಮೂಲಗಳಲ್ಲಿ ಸೌರಶಕ್ತಿ ಹಾಗೂ ಗಾಳಿಯನ್ನು ನೋಡುವುದಾದರೆ, ಬರಿದಾಗದ ಸಂಪನ್ಮೂಲಗಳಲ್ಲಿ ವನ್ಯಜೀವಿಗಳು ಹಾಗೂ ಅರಣ್ಯಗಳನ್ನು ನೋಡಬಹುದು. ಇನ್ನು ನವೀಕರಣಗೊಳ್ಳದ ಸಂಪನ್ಮೂಲಗಳಲ್ಲಿ ಖನಿಜಗಳು ಹಾಗೂ ಪಳೆಯುಳಿಕೆ ಇಂಧನಗಳನ್ನು ಕಾಣಬಹುದು. ನಮ್ಮ ಸುತ್ತಮುತ್ತ ನಾವು ಅನೇಕ ರೀತಿಯ ವಸ್ತುಗಳನ್ನು ನೋಡುತ್ತೇವೆ. ಪ್ರಕೃತಿಯಲ್ಲಿ ದೊರಕುವ ನಮಗೆ ಉಪಯುಕ್ತವಾಗುವಂತಹ ವಸ್ತುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳೆಂದು ಕರೆಯಬಹುದು. ಅರಣ್ಯಗಳು ಹಾಗೂ ವನ್ಯಜೀವಿಗಳು ಜೈವಿಕ ಸಂಪನ್ಮೂಲಗಳಾದರೆ, ನೆಲ, ನೀರು, ಗಾಳಿ ಮತ್ತು ಖನಿಜಗಳ ಅದಿರುಗಳು ಇವು ಅಜೈವಿಕ ಸಂಪನ್ಮೂಲಗಳು ಆಗಿವೆ. ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಪ್ರಕೃತಿಯ ಮಡಿಲಿಗೆ ಸುಲಭವಾಗಿ ಮರಳಿ ಬರುತ್ತದೆ. ಇಂತಹ ಸಂಪನ್ಮೂಲಗಳನ್ನು ನಾವು ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳೆಂದು ಕರೆಯುತ್ತೇವೆ. ವನ್ಯಜೀವಿಗಳು, ಅರಣ್ಯಗಳು ಇತ್ಯಾದಿ ನವೀಕರಣಗೊಳ್ಳುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಇದಕ್ಕೆ ಉದಾಹರಣೆಯಾಗಿದೆ. ಒಮ್ಮೆ ಕ್ಷೀಣಿಸಿ ಪುನರ್ಭರ್ತಿ ಮಾಡಲಾಗದ ಸಂಪನ್ಮೂಲಗಳನ್ನು ನವೀಕರಣಗೊಳ್ಳದ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಇಂತಹ ಸಂಪನ್ಮೂಲಗಳು ಉಂಟಾಗುತ್ತಿರುವ ವೇಗವು ಅವುಗಳನ್ನು ಮಾನವರು ಬಳಸುತ್ತಿರುವ ವೇಗಕ್ಕಿಂತ ಕಡಿಮೆ ಇದೆ. ಹೀಗಾಗಿ ಪ್ರಮಾಣ ಕಡಿಮೆಯಾಗುವ ಇಂತಹ ಸಂಪನ್ಮೂಲಗಳನ್ನು ಮತ್ತೆ ಕೂಡಲೇ ಪಡೆಯುವುದು ಸಾಧ್ಯವಿಲ್ಲ. ಸೌರಶಕ್ತಿ, ಗಾಳಿ ಇವುಗಳು ಬಳಕೆಗೆ ನಿರಂತರವಾಗಿ ದೊರಕುವುದರಿಂದ ಇಂತಹ ಸಂಪನ್ಮೂಲಗಳನ್ನು ಬರಿದಾಗದ ಸಂಪನ್ಮೂಲಗಳು ಎನ್ನುವರು. ಅರಣ್ಯಗಳು, ವನ್ಯಜೀವಿಗಳಂತಹ ಸಂಪನ್ಮೂಲಗಳು ಮಾನವನ ನಿರಂತರ ಬಳಕೆಯಿಂದಾಗಿ ಕ್ಷೀಣಿಸುತ್ತಾ ಬರಬಹುದು, ಆದರೆ ಅವುಗಳನ್ನು ಪುನರುತ್ಪತ್ತಿ ಮಾಡಬಹುದು. ಇಂತಹ ಸಂಪನ್ಮೂಲಗಳನ್ನು ಬರಿದಾಗುವ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಮಾನವನ ಜೀವನದ ಮೇಲೆ ಪ್ರಭಾವ ಬೀರುವಂಥ ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಣಬಹುದು. ನೀರು, ಮಣ್ಣು, ಅರಣ್ಯಗಳು, ವನ್ಯಜೀವಿಗಳು, ಪಳೆಯುಳಿಕೆ ಇಂಧನಗಳು ಹಾಗೂ ಖನಿಜ ಸಂಪನ್ಮೂಲಗಳು. ಮೊದಲನೆಯದಾಗಿ ನೀರು. ನೀರು ಜೀವಿಗಳ ಉಳಿವಿಗೆ ಅತ್ಯಗತ್ಯವಾಗಿರುವ ಒಂದು ಅನನ್ಯ ಹಾಗೂ ಅಪೂರ್ವ ನೈಸರ್ಗಿಕ ಸಂಪನ್ಮೂಲ. ಪರಿಸರದ ಸ್ಥಿರತೆ, ಜೀವವೈವಿಧ್ಯದ ಸಂರಕ್ಷಣೆ, ಇಂಧನ ಭದ್ರತೆ ಅಲ್ಲದೆ ಆರೋಗ್ಯ ಪರಿಪಾಲನೆ ಮುಂತಾದ ಜೀವನದ ಹಲವು ಪ್ರಕ್ರಿಯೆಗಳಿಗೆ ನೀರು ಒಂದು ಪರಿಮಿತಿಕಾರಕ ಹಾಗೂ ನಿರ್ಣಾಯಕ ಅಂಶ. ಭೂಮಿಯ ಮೇಲ್ಮೈ 71% ಭಾಗ ನೀರಿನಿಂದ ಆವೃತವಾಗಿದೆ ಎಂಬ ಅಂಶ ನಿಮಗೆ ತಿಳಿದಿರಬಹುದು. ಭೂಮಿಯ ಮೇಲಿನ ಜೀವದ ಉಳಿವಿಗೆ ಅವಶ್ಯವಾದ ಪ್ರಮುಖ ಅಂಶಗಳಲ್ಲಿ ನೀರು ಸಹ ಒಂದು. ಭೂಮಿಯ ಮೇಲಿರುವ ನೀರಿನ ಒಟ್ಟು ಪ್ರಮಾಣದ 97% ಸಾಗರ, ಸಮುದ್ರ ಹಾಗೂ ಇತರ ಬೃಹತ್ ನೀರಿನ ಸಂಗ್ರಹಗಳಲ್ಲಿ ಹಂಚಿಹೋಗಿದೆ. ವಾತಾವರಣದಲ್ಲಿ ನೀರಾವಿಯ ರೂಪದಲ್ಲಿ 0.001% ನೀರಿದೆ. ಹಿಮಾವೃತ ಹಾಗೂ ಧ್ರುವ ಪ್ರದೇಶದ ಮಂಜುಗಡ್ಡೆಗಳಲ್ಲಿ ಸೇರಿ ಹೋಗಿರುವ ನೀರಿನ ಪ್ರಮಾಣ 2.4%. ಉಳಿದದ್ದು ನದಿಗಳು, ಸರೋವರಗಳು, ಕೊಳಗಳು ಮತ್ತು ಇನ್ನಿತರ ಜಲ ಸಂಗ್ರಹಗಳಲ್ಲಿ ದೊರಕುತ್ತದೆ. ಹೀಗಾಗಿ ಮಾನವನ ಬಳಕೆಗೆ ದೊರಕುವ ಈ ಅಮೂಲ್ಯವಾದ ನೈಸರ್ಗಿಕ ಸಂಪತ್ತಿನ ಪ್ರಮಾಣ ಅತ್ಯಂತ ಕಡಿಮೆ. ಭೂಮಿಯ ಮೇಲೆ ನೀರಿನ ವಿತರಣೆಯನ್ನು ನಾವು ನೋಡುವುದಾದರೆ,
ಭೂಮಿಯಲ್ಲಿನ ಒಟ್ಟು ನೀರಿನ ಮೊತ್ತ ಉಪ್ಪು ನೀರು 97%, ಹಾಗೂ ಸಿಹಿ ನೀರು 3%. ಸಿಹಿ ನೀರಿನ ಹಂಚಿಕೆ ಹಿಮಾವೃತ ಪ್ರದೇಶ 68.7% ಆದರೆ ಅಂತರ್ಜಲ 30.1%, ಹಾಗೂ ಮೇಲ್ಮೈ ನೀರು 0.3%, ಹಾಗೂ ಇತರೆ 0.3%. ಮೇಲ್ಮೈ ನೀರಿನ ಹಂಚಿಕೆಯನ್ನು ನೋಡುವುದಾದರೆ ಸರೋವರಗಳು 87% ಆದರೆ ನದಿಗಳು 2%, ಹಾಗೂ ಜೌಗುನೆಲ 11%. ಕಡಿಮೆ ಪ್ರಮಾಣದಲ್ಲಿ ದೊರಕುತ್ತಿರುವ ನೀರನ್ನು ಮಾನವರು ಹಲವಾರು ಚಟುವಟಿಕೆಗಳಿಗೆ ಬಳಸುತ್ತಾರೆ. ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಬಳಸುವ ಸರಾಸರಿ ನೀರಿನ ಪ್ರಮಾಣ 20ರಿಂದ 30 ಲೀಟರ್ಗಳಿಷ್ಟಿರಬಹುದೆಂದು ಆತನ ವಾಸಸ್ಥಳ ಹಾಗೂ ಚಟುವಟಿಕೆಗಳ ಆಧಾರದ ಮೇಲೆ ಅಂದಾಜಿಸಲಾಗಿದೆ. ಕುಡಿಯುವುದಕ್ಕೆ, ವ್ಯವಸಾಯಕ್ಕೆ, ತೊಳೆಯುವುದಕ್ಕೆ ಹಾಗೂ ಇತರ ಮನೋಲ್ಲಾಸಕರ ಚಟುವಟಿಕೆಗಳಿಗೆ ನೀರನ್ನು ಬಳಸಲಾಗುತ್ತದೆ. ಅಲ್ಲದೆ ಉಷ್ಣ ವಿನಿಮಯ ಪ್ರಕ್ರಿಯೆಗಳು, ಕೈಗಾರಿಕೆಗಳು, ಅಗ್ನಿಶಾಮಕ ಸಾಧನಗಳು ಮುಂತಾದವುಗಳಲ್ಲಿಯೂ ನೀರಿನ ಬಳಕೆಯಾಗುತ್ತದೆ. ಅತ್ಯಂತ ಹೆಚ್ಚಿನ ಪ್ರಮಾಣದ ನೀರು ಬಳಕೆಯಾಗುವುದು ನಮ್ಮ ಕೃಷಿ ರಂಗದಲ್ಲಿ. ನಮ್ಮ ದೇಶದಲ್ಲಿ ಮಾನವನ ಉಪಯೋಗಕ್ಕೆ ಒದಗುವ 80%ಕ್ಕೂ ಹೆಚ್ಚು ನೀರು ಕೃಷಿ ಚಟುವಟಿಕೆಗಳಿಗೆ ಬಳಕೆಯಾಗುತ್ತಿದೆ ಎಂದು ಅಂದಾಜಿಸಲಾಗಿದೆ. ನಾವು ನೀರನ್ನು ಬಹಳಷ್ಟು ದುರುಪಯೋಗ ಹಾಗೂ ಮಲಿನಗೊಳಿಸುತ್ತಿದ್ದೇವೆ. ಇನ್ನು ಮಣ್ಣು ಎಲ್ಲ ನೆಲಸಸ್ಯಗಳಿಗೆ ನೀರು ಮತ್ತು ಖನಿಜಾಂಶಗಳನ್ನು ಒದಗಿಸುವ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಅದರಲ್ಲಿಯೂ ಕೃಷಿ ಆಧಾರಿತ ಬೆಳೆಗಳಿಗೆ ಅದು ಪ್ರಾಥಮಿಕ ಪೋಷಕಗಳ ಮೂಲ. ಜೊತೆಗೆ ಎರೆಹುಳು, ಏಡಿಗಳು, ಕೀಟಗಳು ಹಾಗೂ ಅನೇಕ ಬಗೆಯ ಸೂಕ್ಷ್ಮ ಜೀವಿಗಳ ವಾಸನೆಲೆಯೂ ಕೂಡ ಆಗಿದೆ. ಮಣ್ಣು ಮಳೆ ನೀರನ್ನು ಹೀರಿಕೊಂಡು ನಂತರ ಅದನ್ನು ಸಸ್ಯಗಳ ಬಳಕೆಗೆ ಒದಗಿಸುತ್ತದೆ. ಮಣ್ಣಿನ ಮಾಲಿನ್ಯಕ್ಕೆ ಇರುವ ಸಮಸ್ಯೆಗಳೆಂದರೆ ರಾಸಾಯನಿಕ ಗೊಬ್ಬರಗಳ ಬಳಕೆ, ಕೀಟನಾಶಕಗಳು, ಮಣ್ಣಿನ ಸವಕಳಿ ಹಾಗೂ ಮರುಭೂಮೀಕರಣ ಮತ್ತು ಮಣ್ಣಿನ ಲವಣೀಕರಣ ಇವುಗಳೆಲ್ಲವೂ ಮಣ್ಣಿನ ಮಾಲಿನ್ಯಕ್ಕೆ ಕಾರಣಗಳಾಗಿವೆ. ಅರಣ್ಯಗಳು ಪರಿಸರಕ್ಕೆ ಅಮೂಲ್ಯ ಕೊಡುಗೆಗಳನ್ನು ನೀಡುತ್ತಿರುವ ಹಾಗೂ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಅರಣ್ಯಗಳು ಜಲಚಕ್ರವನ್ನು ಉಳಿಸುತ್ತದೆ. ಅರಣ್ಯಗಳು ವನ್ಯಜೀವಿಗಳಿಗೆ ವಾಸನೆಲೆ ಒದಗಿಸುತ್ತದೆ. ಅರಣ್ಯಗಳು ಮಣ್ಣಿನ ಸವಕಳಿಯನ್ನು ತಡೆಯುವ ಮೂಲಕ ಮಣ್ಣಿನ ಗುಣಮಟ್ಟವನ್ನು ಕಾಪಾಡುತ್ತದೆ. ಅರಣ್ಯಗಳು ಮರಮುಟ್ಟುಗಳ ಜೊತೆಗೆ ಅನೇಕ ಉತ್ಪನ್ನಗಳನ್ನು ಹಾಗೂ ಸೇವೆಗಳನ್ನು ಒದಗಿಸುತ್ತದೆ. ಸಾಮಾನ್ಯವಾಗಿ ಅರಣ್ಯಗಳು ಒಂದು ದೇಶದ ನೈಸರ್ಗಿಕ ಶ್ರೀಮಂತಿಕೆಯ ಸೂಚಕಗಳಾಗಿವೆ. ಆದರೆ ಪ್ರಪಂಚಾದ್ಯಂತ ಅರಣ್ಯಗಳ ಶೇಕಡಾವಾರು ಹಂಚಿಕೆಯಲ್ಲಿ ತೀವ್ರ ಬದಲಾವಣೆಗಳು ಕಂಡುಬಂದಿದೆ. ಅರಣ್ಯಗಳ ನಾಶದಿಂದ ನಾವು ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸುತ್ತಿದ್ದೇವೆ. ಮಳೆ ಬೀಳುವ ವಿಧಾನ ಬದಲಾಗಿದೆ, ಮಣ್ಣಿನ ಸವಕಳಿ ತೀವ್ರವಾಗಿದೆ, ಮರಗಳ ನಾಶವಾಗುತ್ತಲೇ ಇದೆ, ವನ್ಯಜೀವಿಗಳ ವಾಸಸ್ಥಳವನ್ನು ನಾವು ನಾಶ ಮಾಡುತ್ತಾ ಬಂದಿದ್ದೇವೆ. ವನ್ಯಜೀವಿಗಳು ಕಾಡಿನಲ್ಲಿ ವಾಸನೆಲೆ ಇರುವ ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳನ್ನು ವನ್ಯಜೀವಿಗಳು ಎಂದು ಕರೆಯುತ್ತೇವೆ. ಅವು ನಮ್ಮ ಅರಣ್ಯಗಳಲ್ಲಿ, ಸಮುದ್ರಗಳಲ್ಲಿ ಹಾಗೂ ಸಾಗರಗಳಲ್ಲಿ ವಾಸಿಸುವ ವೈವಿಧ್ಯಮಯ ಜೀವಿ ಪ್ರಭೇದಗಳನ್ನು ಪ್ರತಿನಿಧಿಸುತ್ತದೆ. ವನ್ಯಜೀವಿಗಳು ನಶಿಸಿ ಹೋಗುತ್ತಿರಲು ಕಾರಣ ಕಳ್ಳಬೇಟೆ, ಸೆರೆ ಹಿಡಿಯುವುದು, ಅಕ್ರಮ ಸಾಗಾಣಿಕೆ ಮುಂತಾದ ಮಾನವನ ಚಟುವಟಿಕೆಗಳಿಂದಾಗಿ ಕಾಡು ಜೀವಿಗಳು ತೀವ್ರವಾಗಿ ಬಾಧಿಸಲ್ಪಟ್ಟು ಅನೇಕ ಅಮೂಲ್ಯ ಪ್ರಭೇದಗಳು ನಶಿಸಿ ಹೋಗಿದೆ. ಇನ್ನೂ ಅನೇಕ ಪ್ರಭೇದಗಳು ಸದ್ಯದಲ್ಲೇ ಅದೃಶ್ಯವಾಗುವ ಗಂಡಾಂತರವನ್ನು ಎದುರಿಸುತ್ತಿವೆ. ವನ್ಯಜೀವಿಗಳ ಸಂರಕ್ಷಣೆಗೆ ಕೈಗೊಳ್ಳುತ್ತಿರುವ ಕ್ರಮಗಳೆಂದರೆ ರಾಷ್ಟ್ರೀಯ ಉದ್ಯಾನವನಗಳು, ಅಭಯಾರಣ್ಯಗಳು, ಪಕ್ಷಿಧಾಮಗಳು, ಮೃಗಾಲಯ,
ಹಾಗೂ ಇಂತಹ ಪ್ರಯತ್ನಗಳಲ್ಲಿ ಬೀಜ ಬ್ಯಾಂಕ್ಗಳು, ವಂಶವಾಹಿ ಬ್ಯಾಂಕ್ಗಳು ಹಾಗೂ ಇತರ ತಳಿ ಸಂಪನ್ಮೂಲ ಸಂಗ್ರಹಗಳ ಸ್ಥಾಪನೆಯು ಸೇರುತ್ತದೆ. ಪಳಿಯುಳಿಕೆ ಇಂಧನಗಳು. ಪಳಿಯುಳಿಕೆ ಇಂಧನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಲ್ಲಿದ್ದಲು, ಪೆಟ್ರೋಲಿಯಂ ಉತ್ಪನ್ನಗಳು, ನೈಸರ್ಗಿಕ ಅನಿಲ ಮುಂತಾದ ಸಂಪನ್ಮೂಲಗಳನ್ನು ಒಟ್ಟಾಗಿ ಪಳಿಯುಳಿಕೆ ಇಂಧನಗಳು ಎಂದು ಕರೆಯುತ್ತೇವೆ. ಮಿಲಿಯನ್ಗಟ್ಟಲೆ ವರ್ಷಗಳ ಹಿಂದೆ ಜೀವಿಸಿದ್ದ ಹಸಿರು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಫಲವೇ ಈ ಇಂಧನಗಳು. ಅವು ಭೂಮಿಯ ಹೊರಪದರದಲ್ಲಿ ಹುದುಗಿ ಹೋಗಿ ಪಳಿಯುಳಿಕೆ ಇಂಧನಗಳಾಗಿವೆ. ಇವು ನವೀಕರಿಸಲಾಗದಂತಹ ಸಂಪನ್ಮೂಲಗಳಾಗಿವೆ. ಕಲ್ಲಿದ್ದಲು ಅತಿ ಹೆಚ್ಚು ಪ್ರಮಾಣದ ಕಾರ್ಬನ್ ಇರುವ ನೈಸರ್ಗಿಕ ಸಂಪನ್ಮೂಲ. ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಕೀಲು ಎಣ್ಣೆ ಇವು ಕೆಲವು ಪೆಟ್ರೋಲಿಯಂ ಉತ್ಪನ್ನಗಳಾಗಿವೆ. ಪಳಿಯುಳಿಕೆ ಇಂಧನಗಳಲ್ಲಿ ನಾವು 4 ಬಗೆಯ ಕಲ್ಲಿದ್ದಲಿನ ನಿಕ್ಷೇಪಗಳನ್ನು ಕಾಣುತ್ತೇವೆ. ಅದರಲ್ಲಿ ಆಂಥ್ರಸೈಟ್, ಇದು ಸುಮಾರು 80% ಕಾರ್ಬನ್ನನ್ನು ಹೊಂದಿದೆ. ನಂತರ ಬಿಟುಮಿನಸ್ ಅನ್ನೋ ಒಂದು ಕಲ್ಲಿದ್ದಲು 40% ಕಾರ್ಬನ್ನನ್ನು ಹೊಂದಿದೆ. ನಂತರ ಪೀಟ್ 40% ಕಾರ್ಬನ್ ಹೊಂದಿದ್ದು ಹಾಗೂ ಲಿಗ್ನೈಟ್ 50-60% ಕಾರ್ಬನ್ನನ್ನು ಹೊಂದಿದೆ. ಖನಿಜ ಸಂಪನ್ಮೂಲಗಳು. ಖನಿಜ ಸಂಪನ್ಮೂಲಗಳ ಬಗ್ಗೆ ನೋಡುವುದಾದರೆ, ಭೂಮಿಯ ಹೊರಪದರದಲ್ಲಿ ಸ್ವಾಭಾವಿಕವಾಗಿ ದೊರಕುವ ಜೀವರಾಶಿಯಿಂದ ಉತ್ಪತ್ತಿಯಾಗದ ಅಜೈವಿಕ ಮೂಲದ ವಸ್ತುವನ್ನು ನಾವು ಖನಿಜ ಎನ್ನುತ್ತೇವೆ. ಭೂಮಿಯಲ್ಲಿ ಮಿಲಿಯನ್ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ನಡೆದ ಭೂಗರ್ಭ ಪ್ರಕ್ರಿಯೆಗಳ ಫಲವೇ ಈ ಖನಿಜಗಳು. ಹೀಗಾಗಿ ಖನಿಜಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಎನ್ನಲಾಗುತ್ತದೆ. ಖನಿಜಗಳನ್ನು ಹೊರತೆಗೆದು ಸಂಸ್ಕರಿಸುವ ಕ್ರಿಯೆಗೆ ನಾವು ಗಣಿಗಾರಿಕೆ ಎಂದು ಕರೆಯುತ್ತೇವೆ. ಚಿನ್ನ, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಮುಂತಾದ ಧಾತುಗಳು ಹಾಗೂ ಕಲ್ಲು, ಮಣ್ಣು, ಲವಣಗಳು ಮುಂತಾದ 100ಕ್ಕೂ ಹೆಚ್ಚು ಬಗೆಯ ಖನಿಜಗಳನ್ನು ಮಾನವನ ಬಳಕೆಗಾಗಿ ಭೂಮಿ ಆಳದಿಂದ ಹೊರತೆಗೆದು ಸಂಸ್ಕರಿಸಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಗಣಿಗಾರಿಕೆ ಹೆಚ್ಚುತ್ತಿದೆ ಹಾಗೂ ಅದರ ವ್ಯಾಪ್ತಿ ವಿಸ್ತಾರಗೊಳ್ಳುತ್ತಿದೆ. ಇದು ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರಿ ಪರಿಸರದ ಅವನತಿಯನ್ನು ಉಂಟುಮಾಡುತ್ತಿದೆ. ಇಂದು ನಾವು ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಂಡೆವು. ಧನ್ಯವಾದಗಳು.